Hello students, now I'll be teaching all the next problem, but that is the fourth problem. So what it says, see, calculate interest of drawing of Mr. Kamalakar 10% per annum if he withdrew 1000 per month by shortcut method. Here there is no product method alla. This problem is based on shortcut method. So at the beginning of each month, listen carefully students, this question 6 marks idu. At the beginning of each month, shortcut method. See how I'm solving. Write the heading beginning of each month anta bariri. Here that method is not there. What is that we had done in product method, that is date, amount, period, adu illa. Here just one formula you remember, average period is equal to longest period plus shortest period divided by 2. Longest period plus shortest period divided by 2. So ಏನಿದು longest period, ಏನಿದು shortest period, I will tell. See, beginning of each month it is telling. So year ನಮ್ದು start ಆಗೋದು always ಯಾವಾಗ, you know, that is April. Financial year April. April ಅಂದ್ರೆ 4. ಓಕೆ, 4 ಬಿಗಿನಿಂಗ್ ಅಂತ ಹೇಳಿದ್ದಾರೆ. ಬಿಗಿನಿಂಗ್ ಅಂದರೆ 1 ಯಾವತ್ತು, 1 April 4. ಜಸ್ಟ್ ಇಮ್ಯಾಜಿನ್ 2015 ಅಂತ. ಓಕೆ, ದೇ ಹ್ಯಾವ್ ಟೋಲ್ಡ್ ಅಲ್ಲ, ಕ್ವೆಶನಲ್ಲಿ ಏನು ಹೇಳಿದ್ದಾರೆ, ಸಿ 2017 ಅಂತೆ. 17 ಹೇಳಿದ್ದಾರೆ ಅಂದರೆ ಇಯರ್ ಯು ರೈಟ್ 16. ವೈ ಐ ರೋಟ್ ಇಯರ್ 16? ಸಿ ಕ್ವೆಶನಲ್ಲಿ ಹೇಳಿದ್ದಾರೆ ಇಲ್ಲಿ, ಸಿ ಇಯರ್. ಓಕೆ, ಇಟ್ ಇಸ್ ನಾಟ್ ಗಿವನ್, ಇಯರ್ ಎಂಡ್ ಕೊಡಲಿಲ್ಲಲ್ಲ, ಸೊ ಡಸಂಟ್ ಮ್ಯಾಟರ್. ಲೆಟ್ಸ್ ಜಸ್ಟ್ ಅಸ್ಯೂಮ್ ಇಟ್ ಇಸ್ 16 ಓನ್ಲಿ. ಯು ಕ್ಯಾನ್ ರೈಟ್ 15 ಆಲ್ಸೋ, ನೋ ಪ್ರಾಬ್ಲಮ್. 16 ಯು ರೈಟ್. ಓಕೆ, ಸೊ ಏಪ್ರಿಲಿಗೆ ಸ್ಟಾರ್ಟ್ ಆಗ್ತದೆ ಅಲ್ಲ. ಇಯರ್ ಎಂಡ್ ಯಾವುದು ನಮಗೆ ಆಲ್ವೇಸ್ ಇಸ್ ಮಾರ್ಚ್, ಯು ನೋ ದ್ಯಾಟ್. ಮಾರ್ಚ್ ಆಲ್ವೇಸ್ ಅ ಇಯರ್ ಎಂಡ್. ಸೊ ಇಯರ್ ದೇ ಹ್ಯಾವ್ ಟೋಲ್ಡ್ ವರ್ಡ್ ಬಿಗಿನಿಂಗ್ ಆಫ್ ಈಚ್ ಮಂತ್. ಇದು ಕೂಡ ಬಿಗಿನಿಂಗ್ ಮಾಡೋಣ. 1 ಮಾರ್ಚ್ ಅಂದರೆ 3 ಅಲ್ಲ, ಎಸ್, ದಟ್ ಇಸ್ ಎಸ್ 3 2017 ಆಗ್ತದೆ. ಇಯರ್ ಚೇಂಜಸ್. ಸಿ ಏಪ್ರಿಲ್ ಇಸ್ ಫಸ್ಟ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಅದು ಮಾರ್ಚ್ ಆಫ್ ದ ನೆಕ್ಸ್ಟ್ ಇಯರ್ ಅದು. ಸೊ 17 ಆಯಿತು. ಆದರೆ ಇಯರ್ ಎಂಡ್ ಯಾವಾಗ ಆಗೋದು, ಸಿ ದಿಸ್ ಇಸ್ ನಮ್ಮದು ಸ್ಟಾರ್ಟಿಂಗ್ ಬಿಗಿನಿಂಗ್ ಮಂತ್, ದಟ್ ಈಸ್ ದ ಲಾಸ್ಟ್ ಮಂತ್ ಆಯಿತು. ಸಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ ಐ ಆಮ್ ಟೆಲಿಂಗ್ ದಿಸ್. ಇಯರ್ ಎಂಡ್ ಹೇಳಿದ್ದಾರೆ. ಓಕೆ, ಇಯರ್ ಎಂಡ್ ಇಸ್ ನಾಟ್ ಗಿವನ್. ಸೊ ಲೆಟ್ಸ್ ಅಸ್ಯೂಮ್ ಅವರ್ ಇಯರ್ ಎಂಡ್ ಆಲ್ವೇಸ್ ಇಸ್ ಯಾವಾಗ, ಯು ನೋ ಇಯರ್ ಎಂಡ್ ಏನು, 31st 3 2017 is a year end. ಯಾವತ್ತು ಇಯರ್ ಎಂಡ್ ಇನ್ 31st. ಓಕೆ, 1 ಅಲ್ಲ, ಇದು 1 I wrote because they have told beginning of each month. That's why I wrote beginning. I will tell once again what I did. See student, financial year starts with April, it ends with March. So April andra 4 I wrote. Beginning they have told. So I'm writing 1/4/2016. It is just 16 I wrote. Now next I'm writing beginning again 1 March 2017. Year end ಯಾವಾಗ 31/3/2017. Now ಈಗ longest period ಗೆ you compare this and this. Shortest period ಗೆ you will compare this and this. That's why I have written this. ಇದು ನಿಮಗೆ ಅರ್ಥ ಆಗಲಿಕ್ಕೆ ನಾನು ಬರೆದಿದ್ದೇನೆ. ಇದು ಎಕ್ಸಾಮಿಗೆ you don't have to write. ಓಕೆ, ಇದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ. ಈಗ 1/4/2016 ಇಂದ 31/3/2017 ವರೆಗೆ ಎಷ್ಟು? See, you can write your 2015 also. If you have written your 15, you have to write your 16 then. Year changes. Now answer me question students. 1/4/2016 ಇಂದ 31/3 ಎಷ್ಟು ಆಗ್ತದೆ? So 4, see here, 4, 5, 6, 7, 8, 9, 10, 11, 12, 1, 2, 3. Total ಎಷ್ಟಾಯಿತು? 12 ಆಯಿತು. So longest period is 12. I will tell again why it is 12. ಮಂತ್ಸ್ ಹೇಳ್ತೇನೆ. 4 ಅಂದರೆ ಯಾವುದು? ಏಪ್ರಿಲ್. ಏಪ್ರಿಲ್ ಇಂದ ಈ ಮಾರ್ಚ್ ಆಫ್ ದ ನೆಕ್ಸ್ಟ್ ಮಂತ್ ವರೆಗೆ ಎಷ್ಟು ತಿಂಗಳಿದೆ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ ಅಲ್ವಾ? ಮಾರ್ಚ್ ಅಂದರೆ 12 ಆಯಿತು. ಸೊ ಓಕೆ, 12 ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್. ಶಾರ್ಟೆಸ್ಟ್ ಪೀರಿಯಡ್ ತೆಗೆಯೋದು ಹೇಗೆ? ಈಸಿ. ಇದು ಲಾಸ್ಟ್ ವಿಡ್ರಾವಲ್ ಇದೆಯಲ್ಲ, ಲಾಸ್ಟ್ ವಿಡ್ರಾವಲ್ ಟಿಲ್ ದಿಸ್ ಡೇಟ್ ಯು ಕಂಪೇರ್. ಲಾಸ್ಟ್ ವಿಡ್ರಾವಲ್ ಏನು? 1/3 ಅಂದರೆ ಯಾವುದು? ಮಾರ್ಚ್ 31st ಮಾಡ್ತಾನೆ. ಎಂಡ್ ಆಗೋದು ಯಾವುದು? 31st. ಇಯರ್ ಮಾರ್ಚ್ 31st, ಮಾರ್ಚ್ 1st ವಿಡ್ರಾ ಟಿಲ್ 31st ಅಂದರೆ ಒಂದೇ ತಿಂಗಳಲ್ಲ, ಸೇಮ್ ಮಂತ್ ಇಟ್ ಇಸ್, ಆದರೆ ಫುಲ್ ಮಂತ್. ಸೊ ಓನ್ಲಿ 1.
1 divided by 2. Okay, to make you again simply understand andre beginning of each month andre artha ಏನಂದ್ರೆ it means like this, he has withdrawn like this every month. Year start ಆಗೋದು ಇದು ಏಪ್ರಿಲ್ 1 4, then 1 5 1 6 1 7, ಪ್ರತಿ ಒನ್ ಬಿಗಿನಿಂಗಿಗೆ ವಿಡ್ರಾ ಮಾಡ್ತಾ ಹೋಗಿದ್ದಾನೆ ಅಂತ ಅರ್ಥ. ಓಕೆ, 9 10 11 12 2 3 ಇಷ್ಟು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಹೀಗೆ ಬಿಗಿನಿಂಗ್ ಅಲ್ಲಿ ವಿಡ್ರಾ ಮಾಡ್ತಾ ಹೋಗಿ ನನ್ನ ಅರ್ಥ. ಲಾಂಗೆಸ್ಟ್ ಪೀರಿಯಡ್ ಅಂದ್ರೆ ಯು ವಿಲ್ ಟೇಕ್ ಹೋಲ್ಡ್ ಆಫ್ ದಿಸ್, ಶಾರ್ಟೆಸ್ಟ್ ಪೀರಿಯಡ್ ಅಂದ್ರೆ ಯು ವಿಲ್ ಟೇಕ್ ಹೋಲ್ಡ್ ಆಫ್ ದಿಸ್. ಓಕೆ, am I clear now? So first April he has withdrawn and here first March he has withdrawn. So this will be your longest period, this will be your shortest period. So this you will compare with the year end. Year end yavattu 31st March. This is first, okay, 31st March ge year end after. So compare this with this date, compare this with this. You should understand this, students. Okay, prati tinglidu beginning alli withdraw ಮಾಡ್ತಾ ಹೋಗಿದ್ದಾನೆ. Okay, so longest period ಮತ್ತು shortest period. Okay, now easy, just it is simple calculation. 12 plus 1 is 13 by 2. Okay, 13 by 2 you can keep it or divide ಮಾಡಿ calculate, so it will give 6.5. next formula ಹಾಕಿ, interest is equal to total drawing into rate into average period by 12. product method ಅಲ್ಲಿ formula ಏನಿದೆ, see what we had done, total product into rate into 1 by 12. year 1 ಇದ್ದ ಬದಲಿಗೆ you have to write average period ಅಷ್ಟೇ. interest is equal to total drawing into rate into average period by 12. total drawings ಏನು students, see they have told in the question what, each month ಗೆ 1000 per month. so total full year ಗೆ ಏನಾಗ್ತದೆ, yes 1000 into 12. okay, you have to do, okay, 12 why, because 12 months they have told only of 1 month, so 12 months you do. rate ಏನಿದೆ question ಅಲ್ಲಿ, yes 10%, check it, 10%, 10 upon 100 into average period is what, calculate ಮಾಡಿದ್ರೆ 6.5 divided by 12. solve ಮಾಡಿ, if you solve you will get rupees 650. this is the answer. okay, yes, now the question ಏನಿದೆ next one, end of each month ante, end of each month. so end of each month also like that only, write the heading end of each month, write the same formula, average period is equal to longest period plus shortest period divided by 2. ಈಗ ಇದ್ರದ್ದು ಮೀನಿಂಗ್ ಏನಿದೆ ಅಂದ್ರೆ, ಶಾರ್ಟೆಸ್ಟ್ ಪೀರಿಯಡ್ ಲಾಂಗೆಸ್ಟ್ ಪೀರಿಯಡ್ ಹೇಗೆ ತೆಗೆಯುವುದು, ಇಟ್ ಇಸ್ ಟೆಲಿಂಗ್ ವಾಟ್, ಎಂಡ್ ಆಫ್ ದ ಪೀರಿಯಡ್, ಎಂಡ್ ಆಫ್ ದ ಮಂತ್. ಎಂಡ್ ಅಂದ್ರೆ ಏನಿಲ್ಲ, 31/4 ಯಾವತ್ತು ಇಯರ್ ಸ್ಟಾರ್ಟ್ಸ್ ವಿತ್, ಐ ಟೋಲ್ಡ್ ಯು ನಾವು ಏಪ್ರಿಲ್. ಸೊ ಏಪ್ರಿಲ್ ಇಯರ್ ಬಿಗಿನಿಂಗ್, ಇಲ್ಲಿ ಏನಿದೆ ಎಂಡ್, ಎಂಡ್ ಅಂದ್ರೆ 31. ಸೊ 31/5ಗೆ ತೆಗಿತಾನೆ, 31/6, 31/7. okay, it might be 30 also some, okay, please excuse me on that. then 31/8, 39, okay, 31/10, 30/11, 31/12, 30/12 ಅದ 13 ಇಲ್ಲ 1 after December it is January, 31/2, 33. so year end of the month he is withdrawing. ನಮ್ಗೆ ಈಗ ಫುಲ್ ಮಂತ್ ಬೇಡ, ವಿ ಓನ್ಲಿ ವಾಂಟ್ ದ ಲಾಂಗೆಸ್ಟ್ ಪೀರಿಯಡ್ ಅಂಡ್ ಶಾರ್ಟೆಸ್ಟ್. ಲಾಂಗೆಸ್ಟ್ ಪೀರಿಯಡ್ ಅಂದ್ರೆ ಇದು ತಗೊಳ್ಬೇಕು, ಶಾರ್ಟೆಸ್ಟ್ ಅಂದ್ರೆ ದಿಸ್ ವಿ ವಾಂಟ್. ಇಯರ್ ಎಂಡ್ ಯಾವತ್ತು ಆಲ್ವೇಸ್ ಇಸ್ ಮಾರ್ಚ್ 31st, ಯು ನೋ ಇಯರ್ ಎಂಡ್ಸ್. ಸೊ 31/4 ಅಂದ್ರೆ ಇದು ಏಪ್ರಿಲ್. ಸೊ ಟೆಲ್ ಮಿ ಸ್ಟೂಡೆಂಟ್ಸ್, ಫ್ರಮ್ ದಿಸ್ ಟಿಲ್ ದಿಸ್ ಹೌ ಮೆನಿ ಮಂತ್ಸ್ ಇದೆ? 31st ಏಪ್ರಿಲ್ ಅಂದ್ರೆ ಇಯರ್ ಆಯ್ತು, ಏಪ್ರಿಲ್ ಮಂತ್ ಆಯ್ತು. ಇಯರ್ ಎಂಡಿಗೆ, ಈ ಮಂತ್ ಎಂಡಿಗೆ ತೆಗೆದಿದ್ದಾನೆ 31/4 ಅಂದ್ರೆ ಏಪ್ರಿಲ್ ಎಂಡಿಗೆ ತೆಗೆದಿದ್ದಾನೆ. ಸೊ ಏಪ್ರಿಲ್ ಯು ಲೀವ್, ಏಪ್ರಿಲ್ ಆದ ನಂತರ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ ಹಮ್ನಿ ಆಯ್ತು 11. ಓಕೆ, ಏಪ್ರಿಲ್ ಅಲ್ಲ, ಏಪ್ರಿಲ್ ತಗೊಳ್ಳಿಕ್ಕೆ ಆಗುದಿಲ್ಲ. ವೈ? 31st ಅಂದ್ರೆ ಮಂತ್ ಇಸ್ ಡನ್, ಫಾರ್ಗೆಟ್ ದ ಏಪ್ರಿಲ್ ಇಸ್ ಆಯ್ತು. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ 11. ಲಾಂಗೆಸ್ಟ್ ಪೀರಿಯಡ್ ಏನಿದೆ ಸ್ಟೂಡೆಂಟ್ಸ್? 11. ಸೊ ಐ ಆಮ್ ರೈಟಿಂಗ್ ಹಿಯರ್ 11. ಪ್ಲಸ್ ಶಾರ್ಟೆಸ್ಟ್ ಪೀರಿಯಡ್ ನೋಡ್ಲಿಕ್ಕೆ ಯು ಹ್ಯಾವ್ ಟು ಸಿ ಹಿಯರ್ ಶಾರ್ಟೆಸ್ಟ್ ಪೀರಿಯಡ್. ಸೊ ದಿಸ್ and you compare, same 31/3,
33, actually 31. So here I have mistaken, I think 30, 31. So ignore it, doesn't matter. So 31, 3. Same date. So that there is no difference. Time gap illa. Same day he has withdrawn. 0. So nothing. So write 0 divided by 2. So answer is 11 by 2. So write the formula. Interest is equal to total drawing into rate into average period divided by 12. Total drawing ಏನು students? Yes, 1000 into 12. Rate is what? Given 10 upon 100. In the question it is given. AP andre average period. That's it. This 11 by 2 you can put into decimal also. ಏನಾಗ್ತದೆ 5.5. Okay, 5.5 ಆಗ್ತದೆ divided by 12. So when you solve, you will get rupees 550. This is the answer. Just understand, student. This concept annu just artha ಮಾಡಿ. ಆವಾಗ easy ಇದೆ. Okay, every month beginning ಗೆ withdraw ಮಾಡಿದಾನೆ. So 111. Every month second ಅಲ್ಲಿ 31st ಅಂದ್ರೆ end ಗೆ withdraw ಮಾಡಿದಾನೆ. Longest period you have to see here. Shortest period you have to see the last. Longest period, shortest period. You compare it with the year end 31st March, 31st March. ಅಷ್ಟೇ. Okay, thank you.